ನಮಸ್ಕಾರ. ವಿ ಬಳ್ಳಾರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಿಂದು. ಪ್ರಿಯ ಸ್ನೇಹಿತರೆ, ಇಂದು ನಾವು ಪಯಣಿಸಲಿರುವುದು ನೈಲ್ ನದಿಯ ದಡದಲ್ಲಿ ಪಿರಮಿಡ್ಗಳ ನೆರಳಲ್ಲಿ ಟಾಪ್ ಜ್ಞಾನದ ಚಂದ್ರದೇವನ ಬಳಿ. ಅವನ ಕೈಯಲ್ಲಿ ಪೆನ್, ಅವನ ತಲೆಯಲ್ಲಿ ಇಬೀಸ್ ಗರಡಿ, ಅವನ ಹೃದಯದಲ್ಲಿ ಪ್ರೇಮದ ಮ್ಯಾಜಿಕ್. ಆದರೆ ಈ ದೇವರು ಯಾರು? ಏಕೆ ಅವನನ್ನು ಲಿಪಿಯ ಲವರ್ ಎಂದು ಕರೆಯುತ್ತಾರೆ? ಏಕೆ ಅವನ ಮುಂದೆ ರಾಜರು ತಲೆಬಾಗುತ್ತಾರೆ? ಬನ್ನಿ, ಒಂದು ಮಾಂತ್ರಿಕ ಕತೆ ಆರಂಭಿಸೋಣ. ಟಾಪ್ ಜನನ ಆಕಾಶದಲ್ಲಿ ಚಂದ್ರ ಬೆಳಗುತ್ತಿದ್ದಾಗ ಒಂದು ರಾತ್ರಿ ನೈಲ ನದಿಯಲ್ಲಿ ನೀಲಿ ಕಮಲ ಅರಳಿತು. ಅದರೊಳಗಿಂದ ಹೊರಬಂದನು ಜ್ಞಾನದ ಮೊದಲ ಅಕ್ಷರ. ಅವನ ಕಣ್ಣುಗಳು ನಕ್ಷತ್ರಗಳಂತೆ, ಅವನ ಧ್ವನಿ ಮಂತ್ರದಂತೆ, ಅವನ ಬರಹ ಅಮರತ್ವದಂತೆ. ದೇವತೆಗಳೇ ಕೇಳಿದರು, ಟಾಪ್, ನೀನು ಯಾರು? ಅವನು ನಕ್ಕು ಹೇಳಿದನು, ನಾನು ಬರೆಯುವವನು, ನಾನು ಓದುವವನು, ನಾನು ಪ್ರೇಮದ ಮೂಲಕ ಜಗತ್ತನ್ನು ರೂಪಿಸುವವನು. ಜ್ಞಾನ ಎಂದರೆ ಕೇವಲ ಪುಸ್ತಕವಲ್ಲ, ಅದು ಪ್ರೇಮದ ಬೆಳಕು. ಇದು ಟಾಪ್ನ ಕತೆ. ಇನ್ನಷ್ಟು ಕುತೂಹಲಕಾರಿ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಹೀಗೆ ನೋಡ್ತಾ ಇರಿ ನಮ್ಮ ವಿ ಬಳ್ಳಾರಿ. ನಮಸ್ಕಾರ.